For the purpose of revision, now I am going to solve one of the problem from the question paper, October-November 2017. The question is here. You can see the question. From the following data, calculate price index number by using price index number find out ಮಾಡೋದಕ್ಕೋಸ್ಕರ there are some methods like a Laspeyres method, Pasteuris method. They have asked to find out the price index number by using the methods of Laspeyres method, Pasteuris method and Fisher index method, and also show how Fisher's index number method satisfies time reversal test TRT and factor reversal test FRT. In the problem they have asked to find out this Laspeyres, Pasteuris and Fisher index method price index number, and also they have to go for ask to test by time reversal test and factor reversal test. Okay, with that some other informations are there. Commodities they have given A, B, C, D, and base year price and expenditure, current year price and expenditure 2, 4, 1, 5, 40, 16, 10, 25, 5, 8, 2, 10, 75, 40, 24, 60. ಈ ರೀತಿಯಾದಂತಹ ಕ್ವಶನ್ ಅನ್ನು ಅವರು ಕ್ವಶನ್ ಕೊಟ್ಟಿದ್ದಾರೆ. ಸಿಂಪಲ್, ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಬಿಫೋರ್ ಗೋಯಿಂಗ್ ಟು ಸೊಲ್ಯೂಷನ್ ವಿ ಹ್ಯಾವ್ ಟು ಪ್ರಿಪೇರ್ ಒನ್ ಆಫ್ ದ ಟೇಬಲ್. ಇನ್ ದಟ್ ಟೇಬಲ್ ನಾವು ಪ್ರೈಸ್ ಮತ್ತು ಎಕ್ಸ್ಪೆಂಡಿಚರ್ ಮೀನ್ಸ್ ನಥಿಂಗ್ ಬಟ್ ಅದನ್ನ ಏನಂತ ತಿಳ್ಕೊತೀವಿ ಅಂದರೆ Q1 ಅಂತ ತಿಳ್ಕೊತೀವಿ, ಅದನ್ನು ಕ್ವಾಂಟಿಟಿ ಅಂತ ಕೂಡ ಕರೀತಾರೆ. ಇಲ್ಲಿ ಸಿಂಪಲ್ ಆಗಿ ಒಂದು ಹೇಳ್ಬಿಡ್ತೀನಿ ಅಂತ ಹೇಳಿದ್ರೆ, ಬೇಸ್ ಇಯರ್ ಅನ್ನು ನಾವು P0 ಪ್ರೈಸ್ ಅನ್ನು P0 ಎಕ್ಸ್ಪೆಂಡಿಚರ್ ಅನ್ನ Q0 ಇಂಡಿಕೇಶನ್ ಮಾಡ್ತೀವಿ. ಕರೆಂಟ್ ಇಯರ್ ಅನ್ನ ಪ್ರೈಸ್ ಅನ್ನ P1, ಎಕ್ಸ್ಪೆಂಡಿಚರ್ ಅನ್ನ Q1 ಅಂತ ಇಂಡಿಕೇಶನ್ ಮಾಡ್ಕೊಳ್ತೀವಿ ಅಂತ. ಓಕೆ, ಪ್ರಿಪರೇಷನ್ ಆಫ್ ದ ಟೇಬಲ್ ಪ್ರಿಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ರೈಟ್ ದ ಹೆಡಿಂಗ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ by different methods. So construction of index numbers or construction of index numbers by using different methods. ಯಾಕೆ ಡಿಫ್ರೆಂಟ್ ಮೆಥಡ್ಸ್ ಅಂತ ಹೇಳಿದ್ರೆ ಮೂರು ಕೇಳಿದ್ದಾರೆ, Laspeyres, Pasteuris ಮತ್ತು Fisher's index number ಕೇಳಿರೋದ್ರಿಂದ. For that purpose we have to prepare one of the column. ಒಂದು ಕಾಲಮ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಸೊ ಟೇಬಲ್ ಅನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ. ಇನ್ ದಟ್ ಟೇಬಲ್ ಫಸ್ಟ್ಗೆ ಕಮೋಡಿಟಿ ಬರ್ಕೊಡ್ರಿ. ಕಮೋಡಿಟಿ ಪ್ರಾಬ್ಲಮ್ ಕೊಟ್ಟಿರ್ತಾರೆ. ಓಕೆ, ಆ್ಯಂಡ್ ಬೇಸ್ ಇಯರ್ ಒಂದು ಕಾಲಮ್ ಆ್ಯಂಡ್ ಕರೆಂಟ್ ಇಯರ್. ಈ ಬೇಸ್ ಇಯರ್ ಮತ್ತು ಕರೆಂಟ್ ಇಯರನ್ನು ಸಮಟೈಮ್ಸ್ ಪ್ರಾಬ್ಲಮಲ್ಲಿ ಅವನೇ ನೇರವಾಗಿ ಹೇಳಿದ್ದಾನೆ ಈ ಪ್ರಾಬ್ಲಮಲ್ಲಿ ಬೇಸ್ ಇಯರ್ ಮತ್ತು ಕರೆಂಟ್ ಇಯರ್ ಅಂತ. ಇಫ್ ಹಿ ಇಸ್ ನಾಟ್ ಮೆನ್ಷನ್ ದ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್, ವಿ ಹ್ಯಾವ್ ಟು ಕನ್ಕ್ಲೂಡ್ ದಟ್. ನಾವೇ ಅದನ್ನು ಒಂದು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಯಾವುದಾದ್ರು ಒಂದು ಇಯರನ್ನು ಬೇಸ್ ಇಯರ್ ಅಂತ, ಉಳಿದೆಲ್ಲ ಒಂದು ಕರೆಂಟ್ ಇಯರ್ ಅಂತ, ಅಥವಾ ಉಳಿದು ಒಂದು ಇಯರನ್ನು ಕರೆಂಟ್ ಇಯರ್ ಅಂತ ನಾವೇ ಕನ್ಸಿಡರೇಷನ್ ಮಾಡ್ಕೋಬೇಕಾಗುತ್ತೆ. ಸೊ ಅದಾದ ಮೇಲೆ ಕಂಟಿನ್ಯೂ ಆಗಿ ಇಲ್ಲಿ ಮುಂಚೆನೇ ಹೇಳಿಬಿಡ್ತೀನಿ, ಆಮೇಲೆ ಬರ್ಕೊಂಡಾದ್ಮೇಲೆ ನಿಮ್ಗೆ ಈಸಿ ಆಗುತ್ತೆ ಅದನ್ನು ಫೈಂಡ್ ಔಟ್ ಮಾಡೋದು. ಸಿ ಹಿಯರ್ ಬೇಸ್ ಇಯರ್ ಅಂತಂದ್ರೆ ಆಗಲೇ ಹೇಳಿದೆ ನಿಮಗೆ, 0 ಇಂದ ಇಂಡಿಕೇಶನ್ ಮಾಡೋದು ಬೇಸ್ ಇಯರ್, 1 ಇಂದ ಇಂಡಿಕೇಶನ್ ಮಾಡೋದು ಕರೆಂಟ್ ಇಯರ್ ಆಗಿರುತ್ತೆ ಅಂತ. ಸೊ ಇಲ್ಲಿ ಕಮೋಡಿಟೀಸ್ A, B, C, D ಇದೆ. ಇನ್ನು ಬೇಸ್ ಇಯರಲ್ಲಿ ಪ್ರೈಸ್ ಬರ್ಕೊಟ್ರಿ, ಅದನ್ನ P1 ಅಂತ ಬರ್ಕೊಟ್ರಿ. ಓಕೆ, P1 ಪ್ರೈಸ್ ಅನ್ನ P1 ಅಂತ ತಿಳ್ಕೊಂಡ್ರೆ, ಇನ್ನು ಎಕ್ಸ್ಪೆಂಡಿಚರ್ಸ್ P0 ಅಂತ ಹೇಳಿದ್ರೆ ಎಕ್ಸ್ಪೆಂಡಿಚರು Q0. ಯಾಕೆ 0 ಅಂತಂದ್ರೆ ಬೇಸ್ ಇಯರ್ಗೆ ಯಾವಾಗಲೂ 0 ಬರುತ್ತೆ, P0 Q0. ಇನ್ನು ಕರೆಂಟ್ ಇಯರಲ್ಲಿ ಸೇಮ್ ಆಸ್ ಇಟ್ ಈಸ್, ಪ್ರೈಸ್ ಅನ್ನ P1 ಅಂತ ಬರ್ಕೊಡ್ರಿ. ಓಕೆ, ಎಕ್ಸ್ಪೆಂಡಿಚರ್ ಅಂತ ಏನು ಕೊಟ್ಟಿದ್ದಾನೋ ಅದನ್ನ Q1 ಅಂತ ಬರ್ಕೊಡ್ರಿ. Q1 ಸಿಂಪಲ್. ಬೇಸ್ ಇರೋದಕ್ಕೆ P0, ಪ್ರೈಸ್ಗೆ ಎಕ್ಸ್ಪೆನ್ಸಸ್ Q0, ಕ್ವಾಂಟಿಟಿ ಅಂತ ಆಗ್ಬೋದು Q0. ಇನ್ನು ಕರೆಂಟ್ ಇಯರ್ ಅನ್ನೋ ಕಾರಣಕ್ಕೆ P1 Q1. ಈಗ 4 ನಮ್ಮ ಪ್ರಾಬ್ಲಮಿಗೆ ಬೇಕಾಗಿರುವಂತಹ P1 Q1 ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಅವುಗಳು ಏನು ಅಂತ ಇಲ್ಲಿ ಬರ್ದ್ಬಿಡ್ತೀನಿ ಫಸ್ಟ್ಗೆ.
ಫಸ್ಟ್ ಒನ್ P1Q0. P1Q0 ನ ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ P0Q0 ಫೈಂಡ್ ಔಟ್ ಮಾಡಬೇಕು. ಆ್ಯಂಡ್ P1Q1 ಆ್ಯಂಡ್ P0Q1. ಗಾಟ್ ದಟ್? ಈ ನಾಲ್ಕನ್ನು ಫೈಂಡ್ ಔಟ್ ಮಾಡ್ಬೇಕು ನಾವೀಗ. ಏನೇನು ಹೇಳಿ? P1Q0, P0Q0, P1Q1, P0Q1. ಓಕೆ, ಯಾಕೆ ಇವಾಗ ಬೇಕು ಅಂತ ಹೇಳಿದ್ರೆ ಫಾರ್ ದ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಇಂಡೆಕ್ಸ್ ನಂಬರ್ ಬೈ ದ ಡಿಫ್ರೆಂಟ್ ಮೆಥಡ್ಸ್ ಅಂತ. ಎಸ್, ABCD ಬರ್ಕೊಂಡಾಗಿದೆ. ಇನ್ನು ಪ್ರೈಸ್, ಬೇಸ್ ಇಯರ್ ಪ್ರೈಸ್ ಅನ್ನು ಬರ್ಕೊಳ್ತಾ ಹೋಗ್ರಿ. 2, 4, 1, 5. ಎಕ್ಸ್ಪೆಂಡಿಚರ್ ನೋಡ್ತಾ ಹೋಗ್ರಿ ಅದೇ ರೀತಿ 40, 16, 10, 25. And after that price of current year 5, 8, 2, 10. And expenses means Q1 75, 40, 24 and 60. So as usual, whatever they have given in a problem, I written that. Now come to the P1Q1. P1Q1 ಅನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀರಿ ಅಂತ ಹೇಳಿದ್ರೆ ಸಿಂಪಲ್. ಇಲ್ಲಿ ನೋಡಿ, P1 ಬರ್ಕೊಂಡಿದ್ದೀರಾ, Q0 ಇದೆ. P1 and Q0 ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಇವುಗಳ ಮೇಲೆ ಕೈ ಇಟ್ಕೊಂಡು ನಡೆಯುತ್ತೆ ನೀವು. ಫಾರ್ ದ ಪರ್ಪಸ್ ಆಫ್ ಈಸಿ, ನಮಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೆ P1Q0. ಸಿ ಹಿಯರ್, P1Q0 that is 200. Second, 8 into 16, 128. 10 into 2, 20. 25 into 10, 250. Okay, see, P1Q0 ಇಲ್ಲಿ ನೋಡ್ರಿ, ಇದು P1 and Q0 ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ. ನೆಕ್ಸ್ಟ್ P0Q0 ಇವೆರಡನ್ನು ಮಲ್ಟಿಪ್ಲೈ ಮಾಡ್ತೀರಾ. ಓಕೆ, P0Q0 ಇದೇ ಇಂಡಿಕೇಶನ್ ಮಾಡುತ್ತೆ P0 into Q0 ಅಂತ. ಸೊ P0Q0 ಫಸ್ಟ್ ಒನ್ 16 into 4, 84, 64, and after that 1 into 10, 10, 5 into 25, 125. ಇನ್ನು ನೆಕ್ಸ್ಟ್ P1Q1 ಇಲ್ಲಿ ನೋಡಿ, P1Q1 ಸಿಂಪಲ್. P1 ಇಲ್ಲಿದೆ, Q1 ಇಲ್ಲಿದೆ, ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ತದೆ. ಅದೇ ಹೇಳುತ್ತೆ P1 into Q1 ಅಂತ. ಸೊ 375, 8 into 40, 320, 24, 48, 10 into 60, that is a 600. Okay, now last one P0Q1. ಇಲ್ಲಿ ನೋಡಿ, P0Q1 ಲಾಸ್ಟ್ ಒನ್ಸ್ P0 and Q1 ಇವೆರಡನ್ನು ಮಲ್ಟಿಪ್ಲೈ ಮಾಡ್ತಾ ಬರ್ತೀರಾ. 75 into 2, 150, and 40 into 4, 160, 24 into 1, 24, 60 into 5, 300. ಗಾಟ್ ದಟ್? ಜಸ್ಟ್ ಏನು ಅಂತ ಹೇಳಿದ್ರೆ ಇವುಗಳನ್ನ ಬರ್ಕೊಳ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಬೇಡ್ರಿ. P1Q0, P0Q0, P1Q1, P0Q1 ಇದಷ್ಟು ನೀವು ಪರ್ಫೆಕ್ಟಾಗಿ ಬರ್ಕೊಂಡ್ರೆ ಕ್ಯಾಲ್ಕುಲೇಷನ್ ಮಾಡೋದು ಈಸಿ ಅಂತ. ಎಸ್, ಸೊ ಆಫ್ಟರ್ ದ್ಯಾಟ್ ಟೋಟಲ್ ಮಾಡಿರಿ ಅವುಗಳನ್ನ. ಈ ಟೋಟಲ್ನ ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಿಗ್ಮಾ ಅಂತ ಕರಿತೀವಿ. ಟೋಟಲ್ ಆಫ್ P1Q0, ಟೋಟಲ್ ಆಫ್ P0Q0 and sigma P1Q1, sigma P0Q1. Sigma means nothing but set total of that ಅಂತ. ಸೊ ಟೋಟಲ್ನ ಬರ್ಕೋತಾ ಬರ್ರಿ. ಇದು 598 ಆಗುತ್ತೆ. and this one is 279, 1343 and this one 634. ಇವುಗಳನ್ನ ಟೋಟಲ್ ಮಾಡಿ ಇಟ್ಕೊಳ್ರಿ. ದಿಸ್ ವಿಲ್ ಹೆಲ್ಪ್ ಟು ಕ್ಯಾಲ್ಕುಲೇಟ್. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಇದು ನಮಗೆ ಹೆಲ್ಪ್ ಮಾಡೋಕ್ಕೆ ಬರುತ್ತೆ ಅಂತ. ಓಕೆ, ಎಸ್. ನಾವು ಆಫ್ಟರ್ ಕಂಪ್ಲೀಷನ್ ಆಫ್ ದಿಸ್ ಕಂಪ್ಲೀಷನ್ ಆದಮೇಲೆ ಫಸ್ಟ್ ಒನ್ ಯಾವುದನ್ನ ಲಾಸ್ಪರ್ಸಿ ಮೆಥಡ್ ಅನ್ನು ನೋಡಿತೀವಿ. ಫಸ್ಟ್ ಒನ್ ಲಾಸ್ಪರ್ಸಿ ಮೆಥಡ್.
ಫಾರ್ ದ ಲಾಸ್ಪ್ರೆಸಿ ಮೆಥಡ್ ದೇರ್ ಇಸ್ ಒನ್ ಫಾರ್ಮುಲಾ ಇದೆ, ಸಿಂಪಲ್ ಆಗಿದೆ ಫಾರ್ಮುಲಾ. P01 is equal to sigma P1 Q0 divided by sigma P0 Q0 into 100. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದೀವಿ, ಇನ್ನೇನು ತುಂಬಾ ಪ್ರಾಬ್ಲಮ್ ಅನ್ಸಲ್ಲ. ಬಟ್ ಏನು ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮ್ ಸೊಲ್ಯೂಷನಲ್ಲಿ ಈ ಫಾರ್ಮುಲಾಗಳನ್ನು ನೆನ್ಪಿಡೋದು ಭಾಳಷ್ಟು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಆ ಫಾರ್ಮುಲಾಗಳನ್ನು ಬರೆದು ಒಂದ್ಸಲ ಅದು ಅಂಡರ್ಸ್ಟ್ಯಾಂಡ್ ಆದರೆ ತುಂಬ ಈಸಿ ಆಗುತ್ತೆ, ಉಳಿಯುತ್ತೆ. ಬಟ್ ಫಾರ್ಮುಲಾಗಳನ್ನು ನೆನ್ಪಿಡ್ರಿ. P1 Q0 P0 Q0. ಸಿ ಹಿಯರ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ. ಸೊ P1 Q0 ಇಲ್ಲಿದೆ, P1 Q0 ಬರೆದ್ಬಿಟ್ರಿ 598 ಡಿವೈಡೆಡ್ ಬೈ P0 Q0 ಸಿಗ್ಮಾ P0 Q0 279 ಇಂಟು 100. ಸೊ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ಲಾಸ್ಪ್ರೆಸಿ ಮೆಥಡಲ್ಲಿ 214.34 ಸಿಗುತ್ತೆ. ನೀವು ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಬರಿಬೋದು, ನಿಮ್ಗೆ ಅದು ಈಸಿ ಆಗುತ್ತೆ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಇನ್ನು ಸೆಕೆಂಡ್ ಮೆಥಡ್ ಏನು ಅಂತ ಹೇಳಿದ್ರೆ they have asked to prepare Pasteur's method. According to the Pasteur's method, there is also one formula. ಅದಕ್ಕೂ ಕೂಡ ಒಂದು ಫಾರ್ಮುಲಾ ಇದೆ. ಏನಂತ ಹೇಳಿದ್ರೆ ಸಿಗ್ಮಾ P1 Q1 ಡಿವೈಡ್ ಬೈ ಸಿಗ್ಮಾ P0 Q1 ಇಂಟು 100 ಅಂತ. ಎಸ್, ಸಿಗ್ಮಾ P1 Q1 ಡಿವೈಡ್ ಬೈ ಸಿಗ್ಮಾ P0 Q1. ಅಕಾರ್ಡಿಂಗ್ ಟು ದ ಫಾರ್ಮುಲಾ ಅಮೌಂಟ್ಗಳನ್ನ ಬರ್ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ. 1343 ಡಿವೈಡೆಡ್ ಬೈ 634 ಇಂಟು 100 ಅಮೌಂಟು ಅದು 211.83 ಸಿಗುತ್ತೆ. ಓಕೆ, 211.83 ಅಕಾರ್ಡಿಂಗ್ ಟು ದ Pasteur's ಮೆಥಡ್ ಅಂಡ್ ಅಕಾರ್ಡಿಂಗ್ ಟು ದ ಲಾಸ್ಪ್ರೆಸಿ ಮೆಥಡ್. ಸಿಂಪಲ್. ಏನು ಅಂತ ಹೇಳಿದ್ರೆ ಈ ಟೇಬಲ್ನ ಪ್ರಿಪೇರ್ ಮಾಡಿದ್ರೆ ಈ ಅಮೌಂಟ್ಗಳು ಸಿಗ್ತವೆ. ಅಂಡ್ ಆಫ್ಟರ್ ದಟ್ ಫಾರ್ಮುಲಾ ಒಂದು ನೆನ್ಪಿಟ್ರೆ ಸಾಕು. ಲಾಸ್ಪ್ರೆಸಿ ಮೆಥಡ್ P1 Q0 P0 Q0. ಓಕೆ, ಅಂಡ್ Pasteur's ಮೆಥಡ್ ಸಿಗ್ಮಾ P1 Q1 P0 Q1. ಎಸ್, ಫಾರ್ಮುಲಾಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅಂತ. ನೆಕ್ಸ್ಟು ಅಕಾರ್ಡಿಂಗ್ ಟು ದ ಫಿಶರ್ಸ್ ಇಂಡೆಕ್ಸ್ ಮಾಡಲ್. Fisher's index method. ಈ Fisher's index method ಅಲ್ಲಿ ನೋಡೋದಾದ್ರೆ for that also there is a formula ಬರ್ಕೊಡ್ರಿ. P01 is equal to square root of sigma P1 Q0 divided by sigma P0 Q0, okay, into sigma P1 Q1 divided by sigma P0 Q1 into 100. ಸಿ, ಒಂದೇ ಸಲ ನೆನ್ಪಿಟ್ರೆ ಸಾಕು. P1 Q1 P0 Q0 P1 Q1 and P0 Q0 ಈ ಒಂದು ಮೆಥಡ್ಗೆ ನೆನ್ಪಿಟ್ರೆ, ಫಾರ್ಮುಲಾ ನೆನ್ಪಿಟ್ರೆ ಸಾಕು. ಅದು ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಇನ್ನು ಅಕಾರ್ಡಿಂಗ್ ಟು ದ ಫಾರ್ಮುಲಾ ಅಮೌಂಟ್ಗಳನ್ನ ಬರೀರಿ. ಸೊ P1 Q0 598 ಡಿವೈಡೆಡ್ ಬೈ P0 Q0 279 ಇದೆ ಇಂಟು P1 Q1 1343 ಇದೆ, P0 Q1 634 ಇದೆ ಇಂಟು 100. ಎಸ್, ಸೊ ಅದರಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ನಿಮಗೆ ಸಿಗುತ್ತೆ. ಕಂಟಿನ್ಯೂಯೇಷನ್ ಇಲ್ಲಿ ಬರೀತಾ ಹೋಗ್ತೀನಿ ಹಾಗೆ. ನೆಕ್ಸ್ಟು 598 ಡಿವೈಡೆಡ್ ಬೈ 279 ರೂಟ್ ಬರ್ಕೊಳ್ರಿ. ಓಕೆ, ರೂಟ್ ಬರ್ಕೊಂಡು ಆದಮೇಲೆ ನಿಮಗೆ 2.14 ಸಿಗುತ್ತೆ ಇಂಟು ಇಲ್ಲಿ 2.11 ಸಿಗುತ್ತೆ ಇಂಟು 100. ಈ ಇಂಟು 100 ಅನ್ನೋದು ಔಟ್ರ್ ಇರುತ್ತೆ, ನಿಮಗೆ ರೂಟಿಗೆ ಸಂಬಂಧಪಡಲ್ಲ. ಆ್ಯಂಡ್ ರೂಟ್ ಆಫ್ ಇವುಗಳು ಮಲ್ಟಿಪ್ಲೈ ಮಾಡಿದಾಗ ನಿಮಗೊಂದು ಆನ್ಸರ್ ಸಿಗುತ್ತೆ, ದಟ್ ಈಸ್ 4.51 ಇಂಟು 100. ರೂಟ್ ಆಫ್ 4.51 ಎಷ್ಟು ಅಂತ ಹೇಳಿದ್ರೆ ರೂಟ್ ಆಫ್ 4.51 2.12 into 100, then 212.48 ಸಿಗುತ್ತೆ. ಓಕೆ, ಸೊ 212.48 ಅಂತ. ಎಸ್, ಇಂಟು 2 ಮಾಡಿರ್ತೀವಿ, ಸರಿ. ಸೊ
ಫಿಶರ್ಸ್ ಇಂಡೆಕ್ಸ್ ಮೆಥಡ್ ಮೂಲಕ ಫಾರ್ಮುಲಾ ಬರ್ಕೊಂಡ್ರೆ ಸಾಕು. ಅಕಾರ್ಡಿಂಗ್ ಟು ದಟ್ ಫಾರ್ಮುಲಾ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಕಂಡುಹಿಡಿತೀರಾ. ದಟ್ ಈಸ್ 212.48 ಇಂಡೆಕ್ಸ್ ನಂಬರ್. ಏನಾಯ್ತು ಈಗ? ಜಸ್ಟ್ ಲಾಸ್ಪೆಸಿ ಮೆಥಡ್ ಮೂಲಕ, ಪ್ಯಾಸ್ಟರ್ಜಿ ಮೆಥಡ್ ಮೂಲಕ ಮತ್ತು ಫಿಶರ್ಸ್ ಇಂಡೆಕ್ಸ್ ಮೆಥಡ್ ಮೂಲಕ ಏನು ಮಾಡಿದ್ವಿ? ಫೈಂಡ್ ಔಟ್ ಮಾಡಿದ್ದೀವಿ ಅಂತ. ಎಸ್, ಈಗ ಕೊನೆಯದಾಗಿ ಉಳಿಯೋದು ಏನಂತ ಹೇಳಿದ್ರೆ ಆಲ್ಸೋ ಶೋ ಹೌ ಫಿಶರ್ಸ್ ಇಂಡೆಕ್ಸ್ ನಂಬರ್ ಮೆಥಡ್ ಸ್ಯಾಟಿಸ್ಫೈಸ್ ಟೈಮ್ ರಿವರ್ಸಲ್ ಟೆಸ್ಟ್ ಆ್ಯಂಡ್ ಫ್ಯಾಕ್ಟರ್ಸ್ ರಿವರ್ಸಲ್ ಟೆಸ್ಟ್ ಅಂತ. ಓಕೆ, ಇವೆರಡು ಟೆಸ್ಟ್ಗಳನ್ನು ನಾವೇನು ಮಾಡಬೇಕಾಗತ್ತೆ? ಪ್ರಿಪೇರ್ ಮಾಡಬೇಕಾಗಿದೆ. ಫಾರ್ ದ್ಯಾಟ್ ಪರ್ಪಸ್ ಇದನ್ನು ರಬ್ ಮಾಡ್ತೀನಿ ನಾನು. ಏನು ಅಂತ ಹೇಳಿದ್ರೆ ಇಲ್ಲಿ ಅವು ಎರಡು ಟೆಸ್ಟ್ಗಳನ್ನ ಸ್ಯಾಟಿಸ್ಫೈ ಮಾಡಬೇಕಾಗತ್ತೆ. ಆ ಟೆಸ್ಟ್ಗಳಿಗೆ ಒಂದು ಇಂಡೆಕ್ಸ್ ನಂಬರ್, ಒಂದು ಫಾರ್ಮುಲಾ ಇದೆ. ಆ ಟೆಕ್ಸ್ಟ್ಗೆ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಆ ಒಂದು ಇಕ್ವೇಷನ್ಗೆ ದೇ ಹ್ಯಾವ್ ಟು ಕಮ್ ಟು ಏನು? ಫಸ್ಟ್ ಒನ್ ಯಾವುದು ಅಂತ ಹೇಳಿದ್ರೆ ಟೈಮ್ ರಿವರ್ಸಲ್ ಟೆಸ್ಟ್. ಈ ಟೆಸ್ಟನ್ನು ನಾವು ಸ್ಯಾಟಿಸ್ಫೈ ಮಾಡೋದಾದ್ರೆ, ಈ ಟೆಸ್ಟನ್ನು ಸ್ಯಾಟಿಸ್ಫೈ ಮಾಡಿದರೆ ಇಂಡೆಕ್ಸ್ ನಂಬರ್ ಕರೆಕ್ಟ್ ಆಗಿದೆ ಅಂತ. ಈ ಟೆಸ್ಟ್ ನಿಮ್ಗೆ ಗೊತ್ತಿರಲಿ, ಈ ಫಿಶರ್ ಇಂಡೆಕ್ಸ್ ಅನ್ನುವಂಥದ್ದು ಅಪ್ವರ್ಡ್ ಮತ್ತು ಡೌನ್ವರ್ಡ್ ಯಾವುದೇ ರೀತಿಯಂತಹ ಅಸಂಪ್ಷನ್ಸ್ಗಳಿಗೆ ಒಳಗೊಂಡಿರಲ್ಲ ಅಂತ, ಇಂಪ್ಯಾಕ್ಟ್ ಆಗಲ್ಲ ಅಂತ. ಇಲ್ಲಿ ಏನು ಈ ಟೆಸ್ಟ್ ಏನು ಇರಬೇಕು, ಏನನ್ನ ಸ್ಯಾಟಿಸ್ಫೈ ಮಾಡಬೇಕು ಅಂತ ಹೇಳಿದ್ರೆ ಸಿ ಹಿಯರ್ P01 ಇಂಟು P10 ಇಸ್ ಈಕ್ವಲ್ ಟು 1 ಅಂತ ಸ್ಯಾಟಿಸ್ಫೈ ಮಾಡಬೇಕು. ಅರ್ಥ ಆಯ್ತಾ? ಇದನ್ನ ಸ್ಯಾಟಿಸ್ಫೈ ಮಾಡಿದರೆ ಟೆಸ್ಟ್ ಕ್ಲಿಯರ್ ಆಗಿದೆ ಅಂತ ಅರ್ಥ. ಇದನ್ನ ಕ್ಲಿಯರ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನಮಗೆ P01 ಅಂದ್ರೆ ಏನಂತ ಬರ್ಕೋಬೇಕು, P10 ಅಂತ ಹೇಳಿದ್ರೆ ಏನು ಅಂತ ಬರ್ಕೊಳ್ಬೇಕು. ಸಿ ಇಲ್ಲಿ P01 ಅಂದ್ರೆ ನಮ್ಗೆ ಗೊತ್ತಿರೋ ಹಂಗೆ ಸಿಗ್ಮಾ P1Q1 ಡಿವೈಡೆಡ್ ಬೈ ಸಿಗ್ಮಾ P0Q1 ಸಿಗ್ಮಾ P0Q0 ಇಸ್ ಏನು ಅಂತ ಹೇಳಿದ್ರೆ ಇಂಟು ಸಿಗ್ಮಾ P1Q1 ಡಿವೈಡೆಡ್ ಬೈ ಸಿಗ್ಮಾ P0Q1. ಎಸ್, ಇಲ್ಲಿ P1Q0. ಇಲ್ಲಿ ನೋಡಿ P01 ಅಂದ್ರೆ ಏನು ಅಂತ ನಾನು ಬರ್ಕೊಂಡಿದ್ದೀನಿ ಅಷ್ಟೇ. P01 ಅಂದ್ರೆ ಏನು ಅಂತ ಹೇಳಿದ್ರೆ P1Q0 ಡಿವೈಡೆಡ್ ಬೈ P0Q0, P1Q1 ಡಿವೈಡೆಡ್ ಬೈ P0Q1. ಇದು P01 ಅಂದ್ರೆ ಏನು ಅಂತ. ಎಸ್, ಈಗ P10 ಅಂದ್ರೆ ಏನು ಅಂತ ಬರ್ಕೊಳ್ಳೋಣ. ಓಕೆ, P10 ಅಂದ್ರೆ ಏನು ಅಂತ ಇಲ್ಲಿ ಬರ್ಕೊಳ್ತೀನಿ ನೋಡ್ರಿ. ಇಟ್ಸ್ ನಥಿಂಗ್ ಬಟ್ ಸಿಗ್ಮಾ P0Q1 divided by sigma P1Q1 into sigma P0Q0 divided by sigma P1Q0. ಹೇಗಿದು ನೆನಪಿಡೋದು ತುಂಬ ಕಷ್ಟ ಆಗುತ್ತೆ ಅಲ್ವಾ? ಸಿಂಪಲ್ ನೋಡಿ, P01 ನಿಮಗೆ ನೆನಪಿದ್ರೆ ಸಾಕು. ಓಕೆ, ಅದನ್ನು ಉಲ್ಟಾ ಮಾಡಿದರೆ P10 ಆಗುತ್ತೆ. ದಿಸ್ ಇಸ್ ಸಿಂಪಲ್. ಇಲ್ಲಿ ನೋಡಿ, ಸಿಗ್ಮಾ P1Q0 P0Q0 ಇದೆ, ಅದು ಹ್ಯಾಕ್ ಚೇಂಜ್ ಆಗ್ತಿಲ್ಲ ನೋಡ್ರಿ. P0Q0 ಇಲ್ಲಿ ಬರುತ್ತೆ, ಇವೆರಡು ಉಲ್ಟಾ ಆಗಿ ಇಲ್ಲಿ ಬರ್ಕೋತೀವಿ ಅಷ್ಟೇ. ಅಂಡ್ ಇವೆರಡು ಉಲ್ಟಾ ಆಗಿ ಇಲ್ಲಿ ಬರ್ಕೊಂಡಿರ್ತೀವಿ. ಇದು P10 ಅಂತ. ಅದನ್ನ ಈಗ ಜಸ್ಟ್ ನಾನು ಹಾಗೆ ಬರ್ಕೊಂಡಿದ್ದೀನಿ, ಯಾಕಂತ ಹೇಳಿದ್ರೆ ಗೊತ್ತಾಗ್ಲಿ ಎರಡು ಬೇರೆ ಬೇರೆ ಅಂತ. ಬಟ್ ಈಗ ಪ್ರಾಬ್ಲಮ್ ಮಾಡಬೇಕಾದ್ರೆ P0 ಇಂಟು P10 ಮಾಡ್ಬೇಕಾದ್ರೆ ಈಸಿಯಾಗಿ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳ್ಬಿಡ್ತೀನಿ. ಸೊ ಸಿ ಹಿಯರ್ P01 ಇಂಟು P10 ಇಸ್ ಈಕ್ವಲ್ ಟು ರೂಟ್ ಆಫ್ ಏನ್ ಬರ್ಕೋಬೇಕು ಇಲ್ಲಿ? P01 ಬರ್ಕೋಬೇಕು. ಈಗ P01 ಸಿಗ್ಮಾ P1Q0 ಡಿವೈಡೆಡ್ ಬೈ ಸಿಗ್ಮಾ P0Q0 ಇಂಟು ಸಿಗ್ಮಾ P1Q1 ಡಿವೈಡೆಡ್ ಬೈ ಸಿಗ್ಮಾ P0Q1 ಇಂಟು ಸಿಂಪಲ್. ತುಂಬಾ ಅದೇ ಅದನ್ನ ಹೇಳಿ ಯಾಕೆ ಇಲ್ಲಿ ನೋಡ್ರಿ, ಇದೇನು ಬರ್ಕೊಂಡಿದ್ದಲ್ಲ P0, ಇದನ್ನ ಉಲ್ಟಾ ಮಾಡ್ತಾರೆ. ಹೇಗೆ ಉಲ್ಟಾ ಮಾಡ್ತೀರಾ ಅಂದ್ರೆ ಇಲ್ಲಿ ನೋಡಿ, P1Q1 ಕೇಳ್ತಾ ಇರ್ರಿ ಇಷ್ಟೇ, ಇವೆರಡನ್ನು ಉಲ್ಟಾ ಮಾಡ್ಬಿಡಿ. ಸಿಗ್ಮಾ P0Q1 ಇದನ್ನ ಇಲ್ಲಿ ಬರುತ್ತೆ ಸಿಗ್ಮಾ P1Q1. ಇದು ಜಸ್ಟ್ ನಿಮ್ಗೆ ನೆನ್ಪಿಡೋಕ್ಕೋಸ್ಕರ ನಾನು ಈ ರೀತಿ ಸಣ್ಣ ಸಣ್ಣ ಟ್ರಿಕ್ಸ್ಗಳನ್ನ ಮೆಥಡ್ಗಳನ್ನ ಹೇಳ್ತಿರುವಂಥದ್ದು. ಅಂಡ್ ಸಿ ಹಿಯರ್, ಈಗ ಇದನ್ನ ಉಲ್ಟಾ ಮಾಡ್ತಾರೆ, ಇದನ್ನ ಇಲ್ಲಿ ಬರ್ತಾರೆ. ಸೊ ಇದು ಚೇಂಜ್ ಆಗುತ್ತೆ. ಸಿಗ್ಮಾ P0Q0 ಡಿವೈಡೆಡ್ ಬೈ ಸಿಗ್ಮಾ P1Q0. ಸಿಂಪಲ್ ಇದೆ. ಏನು ಇದನ್ನು ಬರ್ಕೊಳ್ತಿರೋ ಇದನ್ನ ಉಲ್ಟಾ ಬರೀತೀರಾ. ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ, ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಹೋಗುತ್ತೆ. ಜಸ್ಟ್ ಉಲ್ಟಾ ಬಲ್ಟಾ ಬರೆಯೋದು ಅಷ್ಟೇ. ಈಗ ಅಕಾರ್ಡಿಂಗ್ ಟು ದ್ಯಾಟ್ ಪ್ರಾಬ್ಲಮ್ಗಳಲ್ಲಿ ಬರ್ಕೊಂಬಿಡೋಣ. ಆ್ಯಕ್ಚುಲಿ ನಮಗೆ ನೆನಪು ಉಳಿಬೇಕು, ಗೊತ್ತಿಲ್ಲ ಅಂತ ಹೇಳಿದ್ರೆ ಮರ್ತೋಗ್ಬಾರ್ದು. ಇಲ್ಲಿ ಬರ್ಕೊಂಡು ಇಟ್ಕೊಡು ಒಂದು ಕಡೆಗೆ ಎಲ್ಲಾದರೂ. ಸಿಗ್ಮಾ
P1 Q0 ಎಷ್ಟಿದೆ 578. ನಿಮ್ಮಲ್ಲಿ ಪ್ರಾಬ್ಲಮ್ ಆಗಲ್ಲ ಬಿಕಾಸ್ ಕಂಟಿನ್ಯೂ ಪ್ರಾಬ್ಲಮ್ ಇರುತ್ತೆ, ಅಲ್ಲೇ ಮೇಲ್ಕೊಂಡ್ಬರಿಬೋದು. ನಾನು ಬರ್ಕೊಳ್ತೀನಿ ಸಿಗ್ಮಾ P0 Q0 is equal to 279 ಇದೆ. 279 ಸಿಗ್ಮಾ P1 Q1 is equal to 1343 ಇದೆ ಅಂತ ಅನ್ಸುತ್ತೆ. ಸಿಗ್ಮಾ P0 Q1 is equal to 634 ಇದೆ. ಯಾಕೆ ಬರ್ಕೊಂಡಿದ್ದೀವಿ ಅಂದರೆ ಈ ನಮ್ಮ ಟೈಮ್ ರಿವರ್ಸಲ್ ಟೆಸ್ಟ್ಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಸಿ ಹಿಯರ್ ಅಕಾರ್ಡಿಂಗ್ ಟು ದ್ಯಾಟ್ ಎಲ್ಲವೂ ಗೊತ್ತಿದೆ, ಬರ್ಕೊಳ್ತಾ ಹೋಗೋಣ. 578 ಡಿವೈಡೆಡ್ ಬೈ 279 ಇಂಟು 1343 ಡಿವೈಡೆಡ್ ಬೈ 634. ಈಗ ಅವ್ರು ಹೇಗೆ ಹೇಳಿದಾರೋ ಹಾಗೆ ಬರ್ಕೊಡ್ರಿ. P0 Q1 ಇಲ್ಲಿ ನೋಡಿರಿ, ಇದೇ P0 Q1 634 ಡಿವೈಡೆಡ್ ಬೈ 1343. ಓಕೆ, ನೆಕ್ಸ್ಟ್ ಇಂಟು ಇಲ್ಲಿ ನೋಡಿ P0 Q1 ಸಾರಿ P0 Q0 ಎಲ್ಲಿದೆ? P0 Q0 ಇಲ್ಲಿದೆ, ಅಥವಾ ಅಲ್ಲಿ ನೋಡ್ಕೊಂಡು ಬರ್ಬಿಡ್ರಿ. 279 P0 Q0 ಡಿವೈಡೆಡ್ ಬೈ P1 Q0 ಅಲ್ಲಿ ನೋಡ್ಕೊಂಡ್ರೆ P1 Q0 578. ಓಕೆ, ಈಗ ಸಿ ಜಸ್ಟ್ ನೋಡ್ತಾ ಹೋಗ್ರಿ. 578 ಹೋಗುತ್ತೆ, ಸೇಮ್ 578 ಹೋಗುತ್ತೆ ನಾಮಿನೇಟರ್ ಆ್ಯಂಡ್ ಡಿನಾಮಿನೇಟರ್. ಇಲ್ಲಿ 279 ಹೋಗುತ್ತೆ, 279 ಹೋಗುತ್ತೆ, ಆ್ಯಂಡ್ 1343 ಹೋಗುತ್ತೆ, 1343 ಹೋಗುತ್ತೆ. ಇವೊಂದು ಸೇಮ್ 634 634. All will go on, remains only 1. So root of 1, square root of 1. So ಈಗ ಸ್ಕ್ವೇರ್ ರೂಟ್ ಆಫ್ 1 ಏನಾಗಿರುತ್ತೆ? 1 ಆಗಿರುತ್ತೆ. ಹಾಗಾದರೆ P01 ಇಂಟು P10 is equal to 1. Okay, then it is satisfies the time reversal test. ಟೈಮ್ ರಿವರ್ಸಲ್ ಟೆಸ್ಟನ್ನು ಏನು ಮಾಡಿದೆ? ಸ್ಯಾಟಿಸ್ಫೈ ಮಾಡುತ್ತೆ ಅಂತ. ಸಿಂಪಲ್, ಇಲ್ಲಿ ಬರ್ಕೊಳ್ಬೇಕಾದ್ರೆ ತುಂಬ ಈಸಿಯಾಗಿ ಬರ್ಕೊಂಡ್ಬಿಟ್ರಿ. ಅದನ್ನ P1 Q0 P0 Q0 ಇದೊಂದನ್ನು ಬರ್ಕೊಟ್ರೆ ಸಾಕು. ಜಸ್ಟ್ P01 ಅಥವಾ P10 ಬರ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಎರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಈಸಿ ಆಗುತ್ತೆ ಅಂತ. ಓಕೆ, ಸೊ ನೀವೇದಾದ ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಿ, ಬಟ್ ನಾನು ಹೇಳಿರೋ ಟ್ರಿಕ್ಸನ್ನು ಕೂಡ ಫಾಲೋ ಮಾಡಿದ್ರೆ ತುಂಬ ಈಸಿಯಾಗಿ ನೆನ್ಪಿಟ್ಕೋಬಹುದು ಅಂತ. ಇನ್ನು ನೆಕ್ಸ್ಟ್ ಟೆಸ್ಟ್ ಏನು ಅಂತ ಹೇಳಿದ್ರೆ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್. ಈ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲೂ ಕೂಡ ಒಂದನ್ನು ಸ್ಯಾಟಿಸ್ಫೈ ಮಾಡಬೇಕಾಗುತ್ತೆ ನಾವು. ಏನು ಅಂತಂದ್ರೆ P01 ಇಂಟು Q01 is equal to ಅಲ್ಲಿ ಏನು ಉಳಿಬೇಕು ಅಂತ ಹೇಳಿದ್ರೆ 1343 ಸಿಗ್ಮಾ P1 Q1 divided by sigma P0 Q1. P1 Q1 divided by sigma P0 Q1. ಇವೆರಡು ಉಳಿದ್ರೆ ಓಕೆ ಸಾರಿ P0 Q0. ಈ ಟೈಮ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಆಗಬೇಕು ಅಂತ ಹೇಳಿದ್ರೆ ಆಫ್ಟರ್ ದ ಕ್ಯಾಲ್ಕುಲೇಷನ್ ನಮ್ಗೆ ಏನು ಉಳಿಬೇಕು ಅಲ್ಲಿ ಅಂತ ಹೇಳಿದ್ರೆ P1 Q1 ಮತ್ತು ಸಿಗ್ಮಾ P0 Q0 ಇವೆರಡು ಉಳ್ಕೊಂಡ್ರೆ ಆ ಟೆಸ್ಟ್ ಯಾವ ಟೆಸ್ಟು? ಫ್ಯಾಕ್ಟರಲ್ ರಿವರ್ಸಲ್ ಟೆಸ್ಟ್ ಸ್ಯಾಟಿಸ್ಫೈ ಆದಂಗೆ ಅಂತ. ಓಕೆ, ಸೊ ಹಾಗಾದ್ರೆ ಏನು ಈ ಪ್ರಾಬ್ಲಮ್ ಅನ್ನು ನೋಡ್ತಾ ಹೋಗೋಣ. ಇಲ್ಲಿ ಚೇಂಜಸ್ಗಳು ಏನಾಗ್ತವೆ ಅಂತ ಹೇಳಿದ್ರೆ Q1 P1 ಇದೆಲ್ಲ ಅವೆರಡು ಚೇಂಜ್ ಆಗ್ತವೆ. ಓಕೆ, ಅಲ್ಲಿ ಕ್ವಾಂಟಿಟಿ ಅಂತಿದೆ, Q1 ಅಂತ ಏನಿದೆ, Q1 ಆಯಿತು Q0 ಆಯಿತು, ಅವೆರಡು ಚೇಂಜ್ ಆಗ್ತಾ ಹೋಗ್ತವೆ. ಅದು ಹೇಗೆ ಅಂತ ಹೇಳ್ತೀನಿ ನಿಮಗೆ. ಸೊ ಮುಂಚೆ ಬರೆದಿಟ್ಕೊಂಡ್ಬಿಟ್ಟಿರ್ಬೇಕಾದ್ರೆ Q01 ಅಂದ್ರೆ ಹೇಗಿರುತ್ತೆ? P01 ಆಲ್ರೆಡಿ ವಿ ನೋ ದಟ್. ಓಕೆ, P01 ಬೇಕಾದ್ರೆ ನಮ್ಮ ಒಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನೆನ್ಪುಳಿಲಿಕ್ಕೆ ಬರೆದಿಟ್ಕೋಬಹುದು. P01 is equal to ಸಿಗ್ಮಾ P1 Q0. ಓಕೆ, sigma P1 Q0 divided by sigma P0 Q0 into sigma P1 Q1 divided by sigma P0 Q1. ಇದು P01. ಅದೇ ರೀತಿ Q01 ಅನ್ನು ಇಲ್ಲೇ ಬರೆದಿರ್ತೀನಿ ನಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ. ಸಿಂಪಲ್ ಏನು ಅಂತ ಹೇಳಿದ್ರೆ ಸಿಗ್ಮಾ Q1 P0
ಡಿವೈಡೆಡ್ ಬೈ ಸಿಗ್ಮಾ Q0 P0 into sigma Q1 P1 sigma Q0 P1. ಹೇಗಿದು ಅರ್ಥ ಆಗ್ತಿಲ್ಲಲ್ಲ? ಈಗ ನೋಡಿ ಹೇಳ್ತೀನಿ ನಿಮಗೆ ಹೇಗೆ ಅಂತ. ಇಲ್ಲಿ ನೋಡಿ, ಸಿಂಪಲ್, ಬಹಳಷ್ಟು P1 Q0 ಇದೆ, ಹೌದಾ? ದಿಸ್ 1 and 0 is not going to be change. ಅವೆರಡು ಚೇಂಜ್ ಆಗಲ್ಲ, ಅವು ರಿಮೇನ್ ಸೇಮ್. ಬಟ್ P and Q is going to be change. ಫ್ಯಾಕ್ಟರ್ಸ್ಗಳು ಚೇಂಜ್ ಆಗ್ತವಲ್ಲ, ಫ್ಯಾಕ್ಟರ್ಗಳು ರಿವರ್ಸ್ ಆಗ್ತಾ ಹೋಗ್ತವೆ. ಅಂದ್ರೆ P ದ ಜಾಗದಲ್ಲಿ Q ಬರುತ್ತೆ, Q ದ ಜಾಗದಲ್ಲಿ P ಹೋಗುತ್ತೆ. ಸಿಂಪಲ್. ಇಲ್ಲಿ ನೋಡ್ರಿ, ನಾನು ಏನ್ ಬರ್ತೀನಿ, ಸಿಗ್ಮಾ P1 Q0 ಇದೆ, ಹೌದಾ? ಇಲ್ಲಿ ನೋಡಿ, ಸಿಗ್ಮಾ Q1 P0 ಬರ್ತೀನಿ. ಈ 1 and 0 ರಿಮೇನ್ ಸೇಮ್, ಬಟ್ Q and P ಆರ್ ಚೇಂಜಸ್. ಅರ್ಥ ಆಯ್ತಾ? 1 ಇಲ್ಲೇ ಇದೆ, 0 ಇಲ್ಲೇ ಇದೆ, Q ಇಲ್ಲಿ ಬರುತ್ತೆ, P ಇಲ್ಲಿ ಹೋಗುತ್ತೆ ಅಷ್ಟೇ. Q has to come first. ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಲ್ಲಿ ಅದು ಬರ್ಕೋಬೇಕು ಹೇಗೆ ಅಂತಂದ್ರೆ, Q ಏನಾಗುತ್ತೆ ಫಸ್ಟ್ ಬರುತ್ತೆ. ಅಂದ್ರೆ ಆ Q and P ಆರ್ ಗೋಯಿಂಗ್ ಟು ಬಿ ಚೇಂಜ್, ನಾಟ್ ದಟ್ ಅಮೌಂಟ್ಸ್. ಇಲ್ಲಿರುವಂತಹ 1 and 0 ಅಂದ್ರೆ ಬೇಸ್ ಆಗಿ ನಾವೇನ್ ತಗೋತೀವಿ, ಕರೆಂಟ್ ಇಯರ್ ಆಗಿ 0 ಅಂತ ತಗೋತೀವಿ, ಅವು ಎರಡು ಕೂಡ ಚೇಂಜ್ ಆಗಲ್ಲ ಅಂತ. ಎಸ್, P and Q ಆರ್ ಗೋಯಿಂಗ್ ಟು ಬಿ ಚೇಂಜ್, 1 and 0 ರಿಮೇನ್ಸ್ ಸೇಮ್. ಅಂಡ್ P0 Q0 ಇಟ್ ವಿಲ್ ನೆವರ್ ಚೇಂಜ್. ಜಸ್ಟ್ ಏನ್ ಮಾಡ್ತೀವಿ, Q ಈ ಕಡೆ ಬರುತ್ತೆ, P ಈ ಕಡೆ ಬರುತ್ತೆ. ಸೊ ಹಾಗಾದ್ರೆ Q0 ಬರ್ಕೊಂಡಿದ್ದೀನಿ, P0 ಬರ್ಕೊಂಡಿದ್ದೀನಿ. ಎಸ್, ಇನ್ನು ಇಲ್ಲಿ ಕೂಡ ಹಾಗೆ Q1 P1, ಆಕ್ಚುಲಿ P1 Q1 ಆಗಬೇಕಿತ್ತು, ಬಟ್ Q ಫಸ್ಟ್ ಬರುತ್ತೆ, Q1 ಫ್ಯಾಕ್ಟರ್ ಚೇಂಜ್ ಮಾಡಿದ್ದೀವಿ. Q and P ಆರ್ ಗೋಯಿಂಗ್ ಟು ಬಿ ರಿವರ್ಸ್. ಇಲ್ಲಿ ನೋಡಿ, P0 Q1 ಇದೆ, ಓಕೆ, ದೆನ್ Q0 P1. ಓನ್ಲಿ ದ ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಚೇಂಜ್. Q and P ಇದೇವಲ್ಲ, ಅವು ಎರಡೂ ಕೂಡ ರಿವರ್ಸ್ ಆಗ್ತವೆ ಅಷ್ಟೇ. ಅದು ಬಿಟ್ಟರೆ ಏನು ಚೇಂಜಸ್ಗಳು ಇಲ್ಲ. 0 1 ಅಂದ್ರೆ ಹೇಗೆ ಅಂತ ಈಗ ಬರ್ದ್ಬಿಟ್ರಿ. ಹಾಗಾದ್ರೆ P01 into Q01 is equal to root of P01 ಬರ್ಕೊಡ್ರಿ, sigma P1 Q0 divided by sigma P0 Q0 into Q1 P1 Q1 divided by sigma P0 Q1 into, ಇವಾಗ ನೋಡ್ರಿ Q0 ಅನ್ನ ಬರ್ಕೋಬೇಕು, ಹೌದಾ? ನಾನು ಆಲ್ರೆಡಿ Q0 ಅನ್ನ ಬರ್ದಿಟ್ಟಿದ್ದೀನಿ. ಸಿಂಪಲ್. ಪ್ರತಿ ಸಲನೂ ಈ ಸರಿ P ಫಸ್ಟ್ ಬರಲ್ಲ, Q ಫಸ್ಟ್ ಬರುತ್ತೆ. ಟೈಮ್ ಫ್ಯಾಕ್ಟರ್ ರಿವರ್ಸಲ್ ಆಗಿದೆ ಅಂತ. ಸಿಗ್ಮಾ Q1 P0 ಡಿವೈಡ್ ಬೈ ಸಿಗ್ಮಾ Q0 P0 ಇಂಟು ಸಿಗ್ಮಾ Q1 P1 ಡಿವೈಡೆಡ್ ಬೈ ಸಿಗ್ಮಾ Q0 P1. Q0 P1 ಆಗುತ್ತೆ ಅಂತ. ಎಸ್, ಹಾಗಾದ್ರೆ ಈಗ ಅವುಗಳ ಅಮೌಂಟ್ಗಳನ್ನ ಬರ್ಕೊಳ್ತಾ ಹೋಗ್ರಿ. ಏನಿದೆ ಅವುಗಳ ಅಮೌಂಟ್ಗಳನ್ನ ಬರೀತಾ ಹೋಗೋಣ. ಸೊ ಸಿಗ್ಮಾ P1 Q0 ಆಸ್ ಯೂಶುವಲ್ 578 ಡಿವೈಡೆಡ್ ಬೈ 279 ಇಂಟು P1 Q1 ಎಷ್ಟಿದೆ ಅಂತ ಹೇಳಿದ್ರೆ 1343 ಡಿವೈಡ್ ಬೈ 634 ಇದೆ. ಇಲ್ಲಿ ಇವುಗಳನ್ನು ಬರ್ಕೊಳ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ಏನು ತುಂಬಾನೆಲ್ಲ ಈಸಿ ಆಗಿ ನೋಡ್ತಾ ಬರ್ರಿ. Q1 P0 ಇಲ್ಲಿ ನೋಡಿ, ಇಲ್ಲಿ Q1 ಇದೆ, P0 ಇದೆ. ಅರ್ಥ ಆಗ್ತೀಯಾ? ಸಿಂಪಲ್. ಸಿ ಹಿಯರ್, ಸಿಗ್ಮಾ Q1 P0 Q1 P0 Q1 P0 ಇದೆಯಾ? ಸೊ ದೆನ್ ರೈಟ್ ದೇರ್ 634 ಡಿವೈಡೆಡ್ ಬೈ Q0 P0. ಆಲ್ವೇಸ್ Q0 P0 ಇಲ್ಲಿ ಬರ್ಕೊಂಡ್ರೆ P0 Q0 ಆದ್ರೂ ಕೂಡ ಸೇಮ್ ಅಲ್ಲ. P0 Q0 279. ಓಕೆ, ನಾವು ಇಂಟು ಸಿಗ್ಮಾ Q1 P1. there is nothing changes. P1 Q1 ಅಂದ್ರೂ ಒಂದೇ, Q1 P1 ಅಂದ್ರೂ ಒಂದೇ, ಸೇಮ್ ಏನಾಗಿರುತ್ತೆ. P1 Q1 1343 ಡಿವೈಡೆಡ್ ಬೈ Q0 P1. see here Q0 P1 ಇವಿಡಿದೆ 578. ಇದ್ರ ಬರ್ಕೊಳ್ಬೇಕಾದ್ರೆ ಸ್ವಲ್ಪ ಕರೆಕ್ಟಾಗಿ ಬರ್ಕೊಂಡ್ಬಿಡ್ರಿ. ಈಗ 578 ಹೋಗುತ್ತೆ, 578 ಹೋಗುತ್ತೆ ಅಲ್ವಾ? ಅದೇ ರೀತಿ 634 ಹೋಗುತ್ತೆ, 634 ಹೋಗುತ್ತೆ. ಉಳ್ಕೊಳ್ಳೋದು ಯಾವ್ದು? 1343 and 1343 279 279 ಮೀನ್ಸ್ Q0 P0 ಉಳ್ಕೊಳ್ಳುತ್ತೆ, P1 Q1 ಉಳ್ಕೊಳ್ಳುತ್ತೆ. ಅವುಗಳನ್ನ ಬರ್ಕೊಳ್ಬೇಕಾಗುತ್ತೆ. ಹೇಗೆ ಬರ್ಕೊಳ್ತೀರಾ? ಸಿ ಹಿಯರ್, ರೂಟ್ ಆಫ್ 1343 ಸ್ಕ್ವೇರ್ ಡಿವೈಡೆಡ್ ಬೈ 279 ಹೋಲ್ ಸ್ಕ್ವೇರ್. ಈ ರೀತಿ ಬರ್ಕೊಂಡಾಗಿದೆ.
ಓಕೆ, ಯಾಕಂತ ಹೇಳಿದ್ರೆ 279 1 ಇದೆ, 279 2 ಎರಡು ಇದಾವೆ, 279 ಸ್ಕ್ವೇರ್ 1343 ಸ್ಕ್ವೇರ್. ಈಗ ಸ್ಕ್ವೇರ್ ರೂಟ್ ಅಂಡ್ ಸ್ಕ್ವೇರ್ ಇದೆ, ಹೌದಾ? ಸೊ ಹಾಗಿದ್ದಾಗ ಈ ನಾಮಿನೇಟರ್ ಮತ್ತು ಡಿನಾಮಿನೇಟರ್, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಎರಡಕ್ಕೂ ಕೂಡ ಸ್ಕ್ವೇರ್ ಇದೆ ಅಂತ ಹೇಳಿದ್ರೆ ದಿಸ್ ರೂಟ್ ಈಸ್ ಆಲ್ಸೋ ಇಂಡಿಕೇಶನ್ ಆಫ್ ಸ್ಕ್ವೇರ್. ಏನಿರುತ್ತೆ, ಸ್ಕ್ವೇರ್ ಅನ್ನು ಹೇಳುತ್ತೆ. ಸೊ ಹಾಗಾದ್ರೆ ಈ ಸ್ಕ್ವೇರ್ ಹೋಗುತ್ತೆ, ಈ ಸ್ಕ್ವೇರ್ ಅಂದ್ರೆ ಈ ಒನ್ ಸ್ಕ್ವೇರ್ ಇದೆಯಲ್ಲ, ಇಟ್ ಈಸ್ ಅಪ್ಲಿಕೇಬಲ್ ಟು ಬೋತ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್, ಇವೆರಡಕ್ಕೂ ಕೂಡ ಅದು ಅಪ್ಲಿಕೇಬಲ್ ಆಗೋದ್ರಿಂದ ಈ ರೂಟ್ ಅನ್ನು ತೆಗೆದು ಹಾಕ್ಬಿಡ್ತೀವಿ. ಈಗ ರೂಟ್ ತೆಗೆದು ಹಾಕ್ತೀವಿ ಅಂತ ಹೇಳಿದ್ರೆ ಸ್ಕ್ವೇರ್ ಹೋಗುತ್ತೆ, ರೂಟ್ ಅಂಡ್ ಸ್ಕ್ವೇರ್ ಎರಡು ಈಕ್ವಲ್, ಅದು ಹೋಯ್ತು. ಸೊ ಉಳಿಯೋದೇನು ಅಂತ ಹೇಳಿದ್ರೆ 1343 279 ಇವಷ್ಟೇ ಉಳಿಯುತ್ತೆ ಈಗ, ಹೌದಾ? ಸ್ಕ್ವೇರ್ ಹೋಯ್ತು, ಸ್ಕ್ವೇರ್ ರೂಟ್, ಓಕೆ, ರೂಟ್ ಇಸ್ ಈಕ್ವಲ್ ಟು ಸ್ಕ್ವೇರ್, ಹೌದಾ? ಸೊ ಹಾಗೆ ಎರಡು ಹೋದಾದ್ಮೇಲೆ ಉಳಿಯೋದೇನಂದ್ರೆ 1343 ಉಳಿಯುತ್ತೆ, 279 ಉಳಿಯುತ್ತೆ. ಹಾಗಾದ್ರೆ ಸಿ ಹಿಯರ್, ಇದನ್ನ ಇಲ್ಲಿ ಹಾಗೆ ಕಂಟಿನ್ಯೂ ಬರೆದು ಬಿಡ್ತೀನಿ. 1343 ಅಂದ್ರೆ ಏನು? ಇಲ್ಲಿ ನೋಡ್ರಿ, 1343 ಅಂತ ಹೇಳಿದ್ರೆ ಸಿಗ್ಮಾ P1 Q1, ಹೌದಾ? 279 ಅಂದ್ರೆ ಏನು? 279 ಇಲ್ಲದೆ 279 ಅಂತ ಹೇಳಿದ್ರೆ P0 Q0, ಹೌದಾ? ಸಿಗ್ಮಾ P0 Q0, ಓಕೆ. ಸೊ ಸಿಗ್ಮಾ P0 ಅಂಡ್ Q0 ಯಾವುದು? 279. ಇಲ್ಲಿ ಉಳಿದಿರೋದು ನಮ್ಮ ಹತ್ರ 1343 ಅಂಡ್ 279, ಹೌದಾ? ಸೊ 1343 ಅಂತ ಹೇಳಿದ್ರೆ P1 Q1, ಹೌದಾ? ಹಾಗಾದ್ರೆ 634 ಅಂತ ಹೇಳಿದ್ರೆ ಸಾರಿ 279 ಅಂತ ಹೇಳಿದ್ರೆ P0 Q0. ಸೊ ಹಾಗಾದ್ರೆ ನಮ್ಮ ಹತ್ರ ಉಳಿದಿರೋದು ಏನೇನೀಗ? ಸಿಗ್ಮಾ P1 Q1, ಸಿಗ್ಮಾ P0 Q0. ಎಸ್, ಸೊ ಸಿಗ್ಮಾ P0 Q0 ನಮ್ಮ ಹತ್ರ ಉಳಿದಿದೆ ಅನ್ನೋದಾದ್ರೆ ಎಸ್, ಸ್ಯಾಟಿಸ್ಫೈನ್ ಆಗಿದೆಯಾ? ವಾಟ್ ಸ್ಯಾಟಿಸ್ಫೈ? ದಿಸ್ ಟೆಸ್ಟ್ ಈಸ್ ಪಾಸ್ಡ್. ಟೈಮ್ ರಿವರ್ಸಲ್ ಟೆಸ್ಟ್ ಏನಾಗಿದೆ? ಪಾಸ್ ಆಗಿದೆ ಅಂತ. ಸೊ ಎಲ್ಲ ಕ್ಯಾಲ್ಕುಲೇಷನ್ ಮಾಡಾದ್ಮೇಲೆ ನಮ್ಮ ಹತ್ರ ಉಳಿಯುವಂತ ಅಮೌಂಟು ಇದಕ್ಕೆ ಈಕ್ವಲ್ ಆಗಿರ್ಬೇಕು. ಸಿಗ್ಮಾ P1 Q1, ಸಿಗ್ಮಾ P0 Q0. ಸೊ ಉಳಿದಿರೋ ಅಮೌಂಟ್ಗಳಿಗೆ ಎರಡು ಕೂಡ ನಾವು ಅವೇ, ಯಾವುದು? 1343 ಅಂದ್ರೆ ಸಿಗ್ಮಾ P1 Q1, 279 ಅಂದ್ರೆ P0 Q0. ಓಕೆ, ದೆನ್ ಇಟ್ ಈಸ್ ಟೆಸ್ಟ್ ಪಾಸ್ಡ್ ಅಂತ. ಎಸ್, ಸೊ ಇವನ್ನ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅಂತ ಕರೀತಾರೆ. ಅಂಡ್ ಫ್ಯಾಕ್ಟರ್ ರಿವರ್ಸಲ್ ಟೆಸ್ಟ್ ಅನ್ನೋದಾದ್ಮೇಲೆ ಸಿಂಪಲ್ ಆಗಿದೆ. ಫಸ್ಟ್ ಇಂದ ನೋಡ್ತಾ ಬರ್ರಿ. ಲಾಸ್ಪಸಿ ಮೆಥಡ್, ಪ್ಯಾಸ್ಟಿಸಿ ಮೆಥಡ್, ಫಿಶರ್ ಇಂಡೆಕ್ಸ್ ಮೆಥಡ್. ಫಾರ್ ದಟ್ ಯು ಹ್ಯಾವ್ ಟು ಪ್ರಿಪೇರ್ ದ ಕಾಲಮ್. ಒಂದು ಟೇಬಲ್ ಅನ್ನು ಪ್ರಿಪೇರ್ ಮಾಡ್ರಿ. ಆ ಟೇಬಲ್ ಪ್ರಿಪೇರ್ ಮಾಡಿ ಆದಮೇಲೆ ಒಂದು ನೀವು ನೆನ್ಪಿಡ್ರಿ, ಸಿಂಪಲ್ ಆ ಫಾರ್ಮುಲಾನ ತೆಗೀರಿ, ಅಂದ್ರೆ ನಿಮಗದು ನೆನ್ಪುಳಿಯುತ್ತೆ ಅಂತ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್. Tests are also satisfied. Okay, thank you.